ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಏನಂತಂದರೆ, ಭೂಮಿ ಕೈಗೆ ಫೋನ್ ಸಿಗುತ್ತೆ. ಹಾಗಾದರೆ ಭೂಮಿ ತನಗೆ ಪನಿಷ್ಮೆಂಟ್ ಕೊಟ್ಟಿರೋ ವಿಷಯ ಮನೆಯವ್ರಿಗೆ ಹೇಳ್ತಾಳೆ. ಹಾಗಾದರೆ ಭೂಮಿ ಅಲ್ಲೇ ಇರ್ತಾಳ ಅಥವಾ ಅವಳನ್ನ ಉರಿದುಂಬಿಸ್ತಾರ ಅಥವಾ ಮನೆಗೆ ಬರೋಕ್ಕೆ ಪ್ರೋತ್ಸಾಹ ಕೊಡ್ತಾರ? ಭೂಮಿ ಟ್ರೈನಿಂಗನ್ನು ಅರ್ಧದಲ್ಲಿ ಬಿಟ್ಟು ಮನೆಗೆ ಬರ್ತಾಳ? ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೇಗೆ ಫೋನ್ ಕೊಟ್ಟ ತಕ್ಷಣ, ಅಲ್ಲ ಏನಿದು ಈ ರೀತಿ ಫೋನೆಲ್ಲ ಯೂಸ್ ಮಾಡ್ಬಿಡ್ದಲ್ವಾ, ಅದು ಹೇಗೆ ತಂದ್ರಿ ನೀವು ಫೋನು ಅಂತ ಕೇಳಿದಾಗ, ಅಯ್ಯೋ ಇಲ್ಲಿ ಗೊತ್ತಿರೋ ಒಬ್ಬರಿಗೆ ಅಂದರೆ ಅಲ್ಲಿ ಪೊಲೀಸ್ ಇರ್ತಾರಲ್ಲ, ಅವ್ರಿಗೆ ಮಸ್ಕ ಚಸ್ಕ ಹೊಡೆದ್ಬಿಟ್ಟು ತೊಗೊಂಡು ಬಂದೆ, ತಗೊಳ್ಳಿ ನಿಮಗೋಸ್ಕರ 5 ನಿಮಿಷ ಮಾತ್ರ ಸಮಯ ಇರೋದು, ಟೈಮ್ ಇರೋದು, ನೀವು ಅಷ್ಟರಲ್ಲೇ ಮಾತಾಡ್ಬಿಡಿ ಅಂದ ತಕ್ಷಣ ಥ್ಯಾಂಕ್ ಯು ಏಕೆ ಅಂತ ಹೇಳ್ಬಿಟ್ಟು ಫೋನ್ ಇಸ್ಕೊಂಡು ದೊಡ್ಡ ಸಾಬ್ರಿಗೆ ಫೋನ್ ಮಾಡ್ತಾಳೆ. ಶ್ರವಣ ಅವ್ರಿಗೆ ಫೋನ್ ಬಂದಾಗ, ಯಾರಕ್ಕ ಅದು ಫೋನ್ ಬರ್ತಿದೆ ಅಂದ ತಕ್ಷಣ, ಗೊತ್ತಿಲ್ಲ ಕಣ ಶ್ರವಣ, ಯಾವುದೋ ನಂಬರ್ ಇದೆ ಅಂದ ತಕ್ಷಣ, ನಂಬರಾ ಅಂತ ಹೇಳ್ಬಿಟ್ಟು ಹಲೋ ಅಂತ ಹೇಳ್ತಾರೆ. ದೊಡ್ಡ ಸಾಹೇಬ್ರಿ ಅಂತ ಹೇಳಿದ ತಕ್ಷಣ, ಭೂಮಿ ಕಂದ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿ ಆಗುತ್ತೆ ದೊಡ್ಡ ಸಾಹೇಬ್ರಿಗೆ ಅಂತಂದರೆ. ಆದರೆ ಶ್ರವಣ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಕಂದ ಹೇಗಿದೆಯಾ ಕಂದ ನೀನು? ಹೌದು ಟ್ರೈನಿಂಗಲ್ಲಿ ಫೋನೆಲ್ಲ ಯೂಸ್ ಮಾಡುವಾಗಿಲ್ವಲ್ಲ, ಯಾರ್ದಿದು ಫೋನೇಗೆ ಯೂಸ್ ಮಾಡ್ತಿದ್ಯಾ, ಇದು ತಪ್ಪಲ್ವಾ? ಪೊಲೀಸ್ ಟ್ರೈನಿಂಗ್ ಅಂದ್ರೆ ಡಿಸಿಪ್ಲಿನು ಅಂತ ಹೇಳಿದಾಗ, ಸಾಹೇಬ್ರೆ ಅದು ದೊಡ್ಡ ಸಾಹೇಬ್ರೆ ಇಲ್ಲಿ ಹಾಗೆ ಒಬ್ಬರು ತೊಗೊಂಡು ಇನ್ನೊಂದ್ಸತಿ ಹಾಗೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸರಿ ಹೋಗ್ಲಿ ಬಿಡು, ನೀನು ಹೇಗಿದೆಯಾ ಅಂತ ಕೇಳ್ತಾರೆ. ದೊಡ್ಡ ಸಾಹೇಬ್ರೆ ಏನು ಗೊತ್ತಾ, ನನಗೆ ನಿನ್ನೆ 5 ರೌಂಡ್ ಓಡಿಸ್ಬಿಟ್ರು, 4 ರೌಂಡ್ ಓಡಿಸ್ಬಿಟ್ರು, ಪನಿಷ್ಮೆಂಟ್ ಕೊಟ್ಟರು ಅಂತ ಹೇಳ್ತಾಳೆ. ಫಸ್ಟ್ ದಿನನೇ ಪನಿಷ್ಮೆಂಟ್ ಕೊಟ್ಬಿಟ್ರು ಅಂತ ಹೇಳಿ ಬೇಜಾರಿಂದ ಹೇಳ್ತಿರ್ತಾಳೆ. ಅಯ್ಯೋ ಭೂಮಿ, ನಿನಗೆ ಆದರೂ 5 ರೌಂಡು, ನನಗೆ 10 ರೌಂಡ್ ಓಡಿಸಿದ್ರು ಗೊತ್ತಾ. ನಾನು ಬರಬೇಕಾದ್ರೆ ಬೆಸ್ಟ್ ಏನಂತಂದರೆ ಟ್ರೈನಿಂಗಲ್ಲಿ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡನ್ನು ತೊಗೊಂಡು ಬಂದಿದ್ದೆ ಗೊತ್ತಾ ನಿನಗೆ ಅಂತ ಹೇಳಿದಾಗ, ಹೌದು ದೊಡ್ಡ ಸಾಹೇಬ್ರೆ, ಹಾಗಾದರೆ ನಾನು ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ. ಸರಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ಟ್ರೈನಿಂಗ್ ಅಂದ್ರೆ ಶಿಸ್ತು, ಅಲ್ಲಿ ಶಿಸ್ತು ಆಗಿರಬೇಕು, ಟೈಮ್ಗೆ ಸರಿಯಾಗಿ ಹೋಗಬೇಕು ಅಂತ ಎಲ್ಲ ಹೇಳ್ತಾರೆ. ಸರಿ ದೊಡ್ಡ ಸಾಹೇಬ್ರೆ ಅಂತ ಹೇಳಿದ ತಕ್ಷಣ, ಭೂಮಿನ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಖುಷಿಯಾಗಿ ಮುಖ ಅರಳ್ಬಿಡುತ್ತೆ. ಸಂಗೀತ ಅಮ್ಮ ಇದ್ದವರು, ಈ ಕೊಡೋ ಇಲ್ಲಿ ಅಂತ ಹೇಳ್ಬಿಟ್ಟು, ಭೂಮಿ 5 ರೌಂಡ್ ಎಲ್ಲ ಓಡಿಸ್ಬಿಟ್ರೆ ನನಗೆ ಕಾಲು ನೋವು ಹೋಗ್ತಿದ್ಯಾ ನೋಡು, ಈಗಿನಿಗ್ಲೇ ನಾನು ಇರಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಡು ಆಯ್ತಾ ಅಂತ ಹೇಳ್ತಾರೆ. ಅಯ್ಯೋ ಸಂಗೀತ, ಏನೇ ನೀನು ಹೀಗೆ ಹೇಳ್ತಿದ್ಯಾ, ಅವಳನ್ನ ಈ ರೀತಿ ಡಿಸ್ಕರೇಜ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಜ್ಜಿ ಫೋನ್ ತೊಗೋತಾರೆ. ಫೋನ್ ತೊಗೊಂಡ್ಬಿಟ್ಟು, ಅಯ್ಯೋ ಹಾಗೇನು ಮಾಡಬೇಡಮ್ಮ ಭೂಮಿ, ಇದು ನಿಮ್ಮ ಅಪ್ಪನ ಕನಸಲ್ವಾ, ಅವ್ರ ಕನಸನ್ನು ನೆನೆಸ್ ಮಾಡಬೇಕು ನೀನು ಆಯಿತಾ. ಸೊ ಇದೆಲ್ಲ ಕಾಮನ್ ಟ್ರೈನಿಂಗ್ ಅಂದಮೇಲೆ ನೀನು ಸಮಯಕ್ಕೆ ತಕ್ಕಂಗೆ ಅವ್ರು ಹೇಗೆ ಹೇಳ್ತಾರೆ ಅವ್ರು ಕೇಳು ಅಂತ ಹೇಳಿ ಅಜ್ಜಿ ಕೂಡ ಹೇಳ್ತಾರೆ. ಸರಿ ಅಜ್ಜಿ ಹಂಗಂತೀರಾ, ಆಯಿತು ಹಾಗಾದರೆ ಸರಿ ಅಂತ ಹೇಳ್ಬಿಟ್ಟು ಒಪ್ಕೋತಾಳೆ. ಇನ್ನು ಅದಕ್ಕೆ ಅಣ್ಣ ಬಂದಿದ್ದಂತೆ ಟ್ರೈನಿಂಗ್ ಹತ್ರ ನಿಮ್ಮ ಬಿಟ್ಟಿರೋಕ್ಕಾಗ್ದೇ ವಾಚೆಲ್ಲ ತಂದು ಕೊಟ್ಟಂತೆ ಅಂದ ತಕ್ಷಣ, ಅಯ್ಯೋ ಏನಪ್ಪ ಕೇಳ್ತೀಯಾ, ಗೇಟ್ ಹತ್ರನೇ ಕಾಯ್ತಾ ಇದ್ವಿ, ಆದರೆ ಭೂಮಿ ಬರಲಿಲ್ಲ, ಓಡೋಡ್ ಬಂದ್ವಿ ಅಂತ ಸತ್ಯನ ಕೂಡ ಹೇಳ್ತಾನೆ. ಹೌದು ಮೈದು ಸಾಹೇಬ್ರು ಬಂದಿದ್ರಂತೆ, ನಾನು ಅವ್ರು ನೋಡ್ಬೇಕಂತ ಬರೋಷ್ಕಾಗ್ಲೂ ಅವ್ರು ಹೋಗ್ಬಿಟ್ಟಿದ್ರು ಅಂತ ಹೇಳ್ತಾಳೆ. ಸೊ ಹೇಳಿದ ತಕ್ಷಣ ಮತ್ತೆ ಈ ಕಡೆ ಅಂಜು ಮಾತಾಡ್ತಾಳೆ. ಅಂಜು ಹ್ಯಾಪಿ ಬರ್ತಡೇ ಅಡ್ವಾನ್ಸ್ ಅಂತ ಹೇಳ್ತಾಳೆ. ಯಾಕಂದರೆ, ಅಯ್ಯೋ ಅಕ್ಕ ಹೇಗಿದೆಯಾ, ನಾಳೆ ನನ್ನ ಬರ್ತಡೇ ಇರೋದಂದಾಗ ನಾಳೆ ನನ್ನ ಹತ್ರ ಫೋನ್ ಇರುತ್ತೋ ಇಲ್ವೋ, ಅದಕ್ಕೆ ಇವತ್ತೇ ನನಗೆ ವಿಶ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ವಿಶ್ ಕೂಡ ಮಾಡ್ತಾಳೆ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಗಂಡ ಹೆಂಡತಿ ಅಂದರೆ ಇವ್ರಾಗೇ ಇರಬೇಕು ಅಂತ ಹೇಳಿ ಮತ್ತೆ ಗಂಡ ಹೆಂಡತಿನ ಹೊಗಳಕ್ಕೆ ಶುರು ಮಾಡ್ತಾರೆ. ಅಲ್ಲ ಬರೀ ನಾವೇ ಮಾತಾಡಿದ್ರೆ ಈಗ ಅಣ್ಣ ಮಾತಾಡಲಿ ಅಂತ ಹೇಳ್ಬಿಟ್ಟು, ಅಯ್ಯೋ ಹೌದು ನೋಡು ನನ್ನ ಮಗನ ಮುಖ ಹೇಗಾಗಿದೆ ಅಂದ್ಬಿಟ್ಟು, ಚಿನ್ನ ನೀನು ಮಾವನ ಹತ್ರ ಹೇಳೋದನ್ನ ಕೇಳಿಸ್ಕೊಂಡೆ ನಾನು, ನೋಡು ಪನಿಷ್ಮೆಂಟ್ ಕೊಟ್ಟರು ಅಂತ ಹೇಳ್ಬಿಟ್ಟು ನೀನು ಕುಗ್ಗಕ್ಕೆ ಹೋಗಬೇಡ, ಇದೆಲ್ಲ ಟ್ರೈನಿಂಗಲ್ಲಿ ಕಾಮನ್ ಆಗಿರುತ್ತೆ, ನೀನು ಇನ್ನೂ ಏನಂತಂದ್ರೆ ಸ್ಟ್ರಾಂಗ್ ಆಗ್ತೀಯಾ, ಅವರು ಹೇಳ್ದಂಗೆ ಕೇಳು ಅಂತ ಎಲ್ಲ ಅವರು ಕೂಡ ಸಜೆಸ್ಟ್ ಮಾಡ್ತಾರೆ. ಆಯಿತು ದೊಡ್ಡ ಸಾಹೇಬ್ರೆ ಅಂತ ಹೇಳ್ತಾಳೆ. ಮತ್ತು ಶ್ರವಣ ಅವರು ಹೇಳ್ತಾರೆ, ನೋಡ್ಕಂತ ಇನ್ನೊಂದ್ಸತಿ ಬೇರೆಯವ್ರ ಫೋನನ್ನು ತೊಗೊಬೇಡ, ಅದಕ್ಕೂ ಕೂಡ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಹೇಳಿದಾಗ, ಸರಿ ದೊಡ್ಡ ಸಾಹೇಬ್ರೆ ಆಯಿತು ಅಂತ ಹೇಳ್ತಾಳೆ. ಅಯ್ಯೋ ಭೂಮಿ ಅಂತ ಸಂಗೀತ ಆಟಿಗೆ ಭೂಮಿನ ಫೋನ್ ಕಟ್ ಮಾಡೇ ಬಿಡ್ತಾಳೆ. ಸೊ ಅವರಿಗೆ ಏಕೆ ಥ್ಯಾಂಕ್ಸ್ ಕೂಡ ಹೇಳ್ತಾಳೆ. ಹೀಗೆ ಮನೆಯವ್ರ ಜೊತೆ ಎಲ್ಲರ ಜೊತೆ ಮಾತಾಡ್ತಾಳೆ. ತುಂಬ ಖುಷಿ ಆಗುತ್ತೆ ಭೂಮಿಗೆ. ಏನಂತಂದರೆ, ಶ್ರವಣ ಅವರು ಮತ್ತು ನಮ್ಮ ಅಜಿತ್ ಅವರು ಅಜ್ಜಿ ಅವಳಿಗೆ ಸ್ಥೈರ್ಯವನ್ನು ತುಂಬ್ತಾರೆ. ಅತ್ತೆ ನೋಡಿದ್ರೆ ಮನೆಗೆ ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾರೆ. ಈ ಕಡೆ ಈ ದೇವ ಏನೇ ನೋಡಿದ್ರೆ, ಅದು ರಾಜೇಂದ್ರ ಹೇಳಿರ್ತಕ್ಕಂಥ ಒಂದು ಅಡ್ಡಕ್ಕೆ ಹೋಗಿದ್ದಾಳೆ. ಆ ಅಡ್ಡದಲ್ಲಿ ಏನಪ್ಪ ಅಂತಂದರೆ, ಏನೋ ಬಿಡಿ ಗಾಸ್ಗೂ ಇಲ್ಲೇ ನೊಣ ಹೊಡಿತಾ ಇದ್ದೀವಿ ನೋಡಲ್ಲಿ, ಏನೋ ಬಂತು ಅದನ್ನೇ ಕಟ್ಟಾಕ್ಬಿಡೋಣ ಅಂತ ಎಲ್ಲ ಮಾತಾಡ್ತಾರೆ. ಯಾರು ಮಾತಾಡ್ತಾರೆ, ಆ ದೇವಾಯನಿ ಥರನೇ ಇದ್ದಾಳೆ. ಅವ್ರು ಯಾರು, ಅವ್ರ ಹೆಸರು ಏನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸದ್ಯಕ್ಕಂತೂ ಭೂಮಿ ಮನಸ್ಸು ಕೂಡ ಭಾರ, ಅಜಿತ್ ಮನಸ್ಸು ಕೂಡ ಭಾರ. ಭೂಮಿಗೋಸ್ಕರ ಅಜಿತ್ ಕಾಯ್ತಾ ಇದ್ದಾನೆ, ಅಜಿತ್ಗೋಸ್ಕರ ಭೂಮಿ ಕಾಯ್ತಾ ಇದ್ದಾಳೆ. ಈ ಅಜಿತ್ ಭೂಮಿ ಅದು ಯಾವಾಗ ಒಂದಾಗ್ತಾರೋ ಗೊತ್ತಿಲ್ಲ, ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.